ಹುಕ್ಕೇರಿ ಗ್ರಾಮೀಣ ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆಗೆ ಸಂಬಂಧಪಟ್ಟಂತೆ ಬೆಳಗಾವಿಯ ಹುಕ್ಕೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆಯನ್ನ ಕಾದು ನೋಡೋಣ, ಏನು ಚುನಾವಣೆಯಲ್ಲಿ ಫಲಿತಾಂಶ ಬರುತ್ತೆ ಅದನ್ನ ಕಾದು ನೋಡೋಣ. ಸಂಜೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನಾವು ಪ್ರತಿಷ್ಠೆ ಅಂತ ಏನು ತೆಗೆದುಕೊಂಡಿಲ್ಲ, ಇದು ರಾಜಕೀಯ ಅಷ್ಟೇ. ಹೀಗಾಗಿ ನಾನು ಏನು ಮಾತನಾಡಲ್ಲ. ರಮೇಶ್ ಕತ್ತಿಗೆ ಜನರೇ ಉತ್ತರ ಕೊಡ್ತಾರೆ, ಜನ ಉತ್ತರ ಕೊಡ್ತಾರೆ. ರಮೇಶ್ ಕತ್ತಿ ಏನೇ ಮಾತನಾಡಿದ್ರು ನಾನು ವಾಪಸ್ ಒಂದೇ ಒಂದು ಮಾತು ಆಡಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. 10-11 ಗಂಟೆ ಗೊತ್ತಾಗ್ತೈತಿ ಎಷ್ಟು ಗೆಲ್ತಾರೆ, ಯಾರು ನಾವು ಎಷ್ಟು ಗೆಲ್ತಾರೆ ಅಂತ. ಈಗ ಹೇಳಲಿಕ್ಕೆ ಆಗೋಲ್ಲ. ಜನ ಓಟ್ ಹಾಕೋರು ಇನ್ನೂ ಹಾಕಾಯ್ತಾರೆ. ಈಗ ಇನ್ನೂ 50% ಆಗಿರ್ಬೋದು, ಇನ್ನೂ 50% ಮತದಾನ ಆಗಬೇಕು. ಆದ ನಂತರ ನೋಡಿ ಏನಂತ ಗಡಬಡಿ ಏನೈತೆ, ಏನೋ ಅರ್ಜೆಂಟ್ ಏನಿಲ್ಲ. ಪ್ರತಿಷ್ಠೆ ಏನಿಲ್ಲ, ಇದ್ರ ಪ್ರತಿಷ್ಠೆ ಅಂತ ಏನಿಲ್ಲ. ರಾಜಕೀಯ ಚುನಾವಣೆ ಅಷ್ಟೇ, ಆ ದೃಷ್ಟಿಯಿಂದ ನೋಡಬೇಕು ಹೊರತಾಗಿ ವೈಯಕ್ತಿಕ ಪ್ರತಿಷ್ಠೆ ನೋಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಏನು ಅಂತ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಜನ ಉತ್ತರ ಕೊಡ್ತಾರೆ. ನಾ ಏನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ರಾಜಕೀಯನೇ ಮಾಡಬೇಕು ಹೊರತಾಗಿ ಈಗ ನಾವು ಮಾತಾಡ್ತಂತ ನಾ ಮಾತಾಡೋಕ್ಕಾಗಲ್ಲ. ರಮೇಶ್ ಕತ್ತಿ ಮಾತಾಡಿದ್ರೆ ನಾ ಮಾತಾಡ್ಲಿಕ್ಕೆ, ಇನ್ನೊಬ್ರು ಮಾತಾಡೋಕ್ಕಾಗಲ್ಲ. ಅದು ಅವ್ರಿಗೇನ ಸೂಟ್ ಆಗೋದು. ಅದು ಒಬ್ಬೊಬ್ಬ ಹೀರೋಗೆ ಒಂದೊಂದು ಡೈಲಾಗ್ ಫೇವ್ರೇಟ್ ಇರ್ತಾವೆ. ಅವ್ರು ಹೇಳಿದ್ರೆ ಅದು ಶೂಟ್ ಕರೆಕ್ಟ್ ಅನಿಸ್ತದೆ. ಜನ ಸೀಟು ಹೊಡಿತಾರೆ, ಚಪ್ಪಾಳಿ ಹೊಡಿತಾರೆ. ಹಂಗೆ ಅದು ನೋಡೋಲ್ಲ. ಅದು 10-11 ಗಂಟೆ ಗೊತ್ತಾಗ್ತೈತಿ ಎಷ್ಟು ಗೆಲ್ತಾರೆ, ಯಾರು ನಾವು ಎಷ್ಟು ಗೆಲ್ತಾರೆ ಅಂತ. ಈಗ ಹೇಳಲಿಕ್ಕೆ ಆಗೋಲ್ಲ. ಜನ ಓಟ್ ಹಾಕೋರು ಇನ್ನೂ ಹಾಕಾಯ್ತಾರೆ. ಈಗ ಇನ್ನೂ 50% ಆಗಿರ್ಬೋದು, ಇನ್ನೂ 50% ಮತದಾನ ಆಗಬೇಕು. ಆದ ನಂತರ ನೋಡಿ ಏನಂತ ಗಡಬಡಿ ಏನೈತೆ, ಏನೋ ಅರ್ಜೆಂಟ್ ಏನಿಲ್ಲ. ಪ್ರತಿಷ್ಠೆ ಏನಿಲ್ಲ, ಇದ್ರ ಪ್ರತಿಷ್ಠೆ ಅಂತ ಏನಿಲ್ಲ. ರಾಜಕೀಯ ಚುನಾವಣೆ ಅಷ್ಟೇ, ಆ ದೃಷ್ಟಿಯಿಂದ ನೋಡಬೇಕು ಹೊರತಾಗಿ ವೈಯಕ್ತಿಕ ಪ್ರತಿಷ್ಠೆ ನೋಡುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಏನು ಅಂತ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಜನ ಉತ್ತರ ಕೊಡ್ತಾರೆ. ನಾ ಏನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ಸಂಬಂಧಪಟ್ಟಂತೆ ಹುಕ್ಕೇರಿಯ ಮತದಾನ ಕೇಂದ್ರಕ್ಕೆ ರಮೇಶ್ ಕತ್ತಿ ಅವರು ಭೇಟಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಬೂತ್ಗೆ ತೆರಳಿ ಮತದಾನ ವೀಕ್ಷಣೆ ಮಾಡಿದ್ದಾರೆ ರಮೇಶ್ ಕತ್ತಿ. ವೀಕ್ಷಣೆ ಬಳಿಕ ರಮೇಶ್ ಕತ್ತಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. 15 ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವ ವಿಶ್ವಾಸ ಇದೆ. ಬಾಲಚಂದ್ರ ಜಾರಕಿಹೊಳಿ ಒಬ್ಬ ಸುಳ್ಳುಗಾರ, ಸುಳ್ಳು ಹೇಳಿಕೊಂಡೇ ರಾಜಕೀಯ ಮಾಡ್ತಾ ಇದ್ದಾರೆ. ಚುನಾವಣೆ ಅನ್ನೋದು ಒಂದು ಜಿದ್ದಾಜಿದ್ದಿ. ಜಾರಕಿಹೊಳಿ ಕುಟುಂಬದ ಜೊತೆಗೆ ಹೊಂದಾಣಿಕೆ ನಮಗಿಲ್ಲ. ಕಾದು ನೋಡಿ ಪರಿಸ್ಥಿತಿ ನೋಡೋಣ ಅಂತ ರಮೇಶ್ ಕತ್ತಿ ಮಾತನಾಡಿದ್ದಾರೆ. ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಇವತ್ತು ದಿವಸ ಮಳೆ ತೆಗೆದಿದೆ. ಒಂದು ಶುಭ ಸುದ್ದಿ. ಇದನ್ನು ಜನ ಈಗ ಸಾಕಷ್ಟು ಜನ ಈಗ ಪೋಲಿಂಗ್ ಬೂತ್ಗಳ ಮುಂದೆ ನಿಂತಿದ್ದಾರೆ. ಸರ್ಸಾನ 50-60% ಪೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ. ಬಹುಶಃ 12 ಒಳಗಡೆ 50% ಮೇಲ್ಗಡೆ ಮತದಾನ ಆಗ್ಬೋದು. ಎಲ್ಲ ಶಾಂತ ರೀತಿಯಿಂದ ವ್ಯವಸ್ಥಿತವಾಗಿ ನಡೆದಿದೆ. 15 ಸ್ಥಾನಗಳಿಗೆ 15 ಸ್ಥಾನ ಸ್ವಾಭಿಮಾನ ಬಂದು ಗೆಲ್ತದ ಅನ್ನೋ ಮಾತನ್ನು ಹೇಳ್ತೀನಿ. ಚುನಾವಣೆ ಮೇಲೆ ಜಿದ್ದಾಜಿದ್ದಿಗೆ ಕಬಡ್ಡಿ ಆಡಕತ್ತಾರೆ. ಹೆಂಗೆ ಆಡೋರು ಜಿದ್ದಾಜಿದ್ದಿನೇ ಆಡಬೇಕು. ಅಲ್ಲ, ಜಗತ್ತು ಹೆಂಗೆ ಜಗತ್ತು ಹೆಂಗೆ ಬದಲಾಗೈತೆ ಹಂಗೆ ನಾವು ಬದಲಾಗಬೇಕಾಗೈತಿ. ಅವರು ಆಚಾರಗಳು ಬದಲಾದಾಗ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕಾಗೈತಿ. ಮತ್ತು ಕುಸ್ತಿ ಇರ್ಬೋದು, ರನ್ನಿಂಗ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಎಲ್ಲ ಜಿದ್ದಾಜಿದ್ದಿನೇ ಪ್ರಸಂಗ ಮುಂದಿನ ನಿರ್ಮಾಣಗಳು ಅದನ್ನ ಸೂಚಿಸ್ತಾವೆ. ಆ ಮುಂದಿನ ನಿರ್ಮಾಣ ಹೆಂಗೆ ಬರ್ತೋ ಆ ಪ್ರಕಾರ ವರ್ತನೆ ಮಾಡ್ತಾರೆ. ಅವ್ರು ಸುಳ್ಳು ಹೇಳುವಲ್ಲಿ ಭಾಳ ಪ್ರವೀಣರು. ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಟ್ನಲ್ಲಿ ಎಲ್ಲ ಡೀಟೇಲ್ ಆಗಿ ಅವ್ರಿಗೆ ಹೇಳ್ತೀವಿ. ಪ್ರಥಮವಾಗಿ ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಇವತ್ತು ದಿವಸ ಮಳೆ ತೆಗೆದಿದೆ. ಒಂದು ಶುಭ ಸುದ್ದಿ. ಇದನ್ನು ಜನ ಈಗ ಸಾಕಷ್ಟು ಜನ ಈಗ ಪೋಲಿಂಗ್ ಬೂತ್ಗಳ ಮುಂದೆ ನಿಂತಿದ್ದಾರೆ. ಸರ್ಸಾನ 50-60% ಪೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ. ಬಹುಶಃ 12 ಒಳಗಡೆ